ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾಳೆ ಹಾರುಗೆರೆ ಪಟ್ಟಣದಲ್ಲಿ ಪಂಚಮಸಾಲಿ ಲಿಂಗಾಯತ ಸಮಾಜದ ವತಿಯಿಂದ ಬೃಹತ್ ಪ್ರತಿಜ್ಞಾ ಕ್ರಾಂತಿಯ ಅಭಿಯಾನದ ಮೂಲಕ 8ನೇ ಹಂತದ ಹೋರಾಟವನ್ನು ಹಾರುಗೆರೆಯಿಂದ ಪ್ರಾರಂಭಿಸುವ ಸಂಕಲ್ಪ ಮಾಡಿದ್ದೀವಿ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಹಾರುಗೆರೆ ಎಲ್ಲ ಮಾಧ್ಯಮಗಳು ಗೊತ್ತಿರೋ ಹಾಗೆ ನಿಮ್ಮ ಸಮಕ್ಷಮದಲ್ಲಿಗೆ ಹಾರುಗೆರೆಯಲ್ಲಿ 20ನೇ ತಾರೀಕು ಸಮಾವೇಶ ಮಾಡುವಂಥದ್ದು ನಿಗದಿಯಾಗಿಲ್ಲ. ರಾಯಬಾಗ್ ತಾಲೂಕಿನಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಕಳೆದ ಒಂದು ತಿಂಗಳ ಕಾಲ ಎಲ್ಲ ಗ್ರಾಮಗಳಲ್ಲಿ ಇಷ್ಟಲಿಂಗ ಪೂಜೆ ಮತ್ತು ಗ್ರಾಮದಲ್ಲಿ ಕುಡಿಯುವ ಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಾಗಿದೆ. ಈ ನಡುವೆ 8ನೇ ಹಂತದ ಮೀಸಲಾತಿ ಹೋರಾಟವನ್ನು ಕರ್ನಾಟಕದ ಯಾವುದಾದ್ರೂ ಭಾಗದಲ್ಲಿ ಶುರು ಮಾಡಬೇಕಂತ ಅಪೇಕ್ಷೆಯು ನಾಡಿನ ಜನರಿಗೂ ಸಮಾಜ ಭಾಗದಲ್ಲಿತ್ತು. ಶ್ರಾವಣ ಮಾಸದಲ್ಲಿ ನಮ್ಮ ತಾಲೂಕಲ್ಲಿ ಗುರುಗಳು ಧಾರ್ಮಿಕ ಸಂಸ್ಕಾರವನ್ನು ಕೊಡುವಂಥ ಕಾರ್ಯ ಮಾಡಿದ್ದಾರೆ. ಆ ಪವಿತ್ರವಾದಂಥ ಮಾಸದಲ್ಲಿನೇ ಪ್ರತಿ ಹಳ್ಳಿಗೂ ಪ್ರವಾಸ ಮಾಡಿದ್ದಾರೆ. ಹಾಗಾಗಿ ಈ 8ನೇ ಹಂತದ ಮೀಸಲಾತಿ ಹೋರಾಟವನ್ನು ರಾಯಬಾಗ್ ತಾಲೂಕಿಂದ ಆರೋಗ್ಯದಲ್ಲಿ ಶುರು ಮಾಡಬೇಕೆನ್ನುವಂಥ ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ 20ನೇ ತಾರೀಕು ಶನಿವಾರ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ರಾಯಬಾಗ್ ತಾಲೂಕಿನ ಆರೋಗ್ಯದಲ್ಲಿ ಲಿಂಗಾಯತ ಪಂಚಮಸಾಲಿ ಟುರಿಯ ಮೀಸಲಾತಿಗಾಗಿ ಮತ್ತು ಲಿಂಗಾಯತ OBC ಮೀಸಲಾತಿಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಚತುರ್ಥರಿಗೂ ಟುರಿಯ ಮೀಸಲಾತಿ ಸಿಗಲಿ ಅನ್ನುವಂಥ ಒಂದು ಭಾವನೆಯಿಂದ 8ನೇ ಹಂತದ ಮೀಸಲಾತಿ ಹೋರಾಟವನ್ನು ಸೆಪ್ಟೆಂಬರ್ 20ನೇ ತಾರೀಕು ಹಾವೇರಿ ಮಹಾನಗರದಲ್ಲಿ ಏರ್ಪಡಿಸಲಾಗಿದೆ. ಈ ಒಂದು ಸಮಾವೇಶಕ್ಕೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಯನ್ನು ತಿಳಿಸಲಾಗಿದೆ. ಆ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಗೆ ನಾಡಿನ ವಿವಿಧ ಮೂಲಗಳಿಂದ ಸಮಾಜ ಬಾಂಧವರು ಆಗಮಿಸಬೇಕು. ಮುಖ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಜಿಲ್ಲೆಯ ಸಮಾಜ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಆಗಮಿಸುವ ಮೂಲಕವಾಗಿ ಯಶಸ್ವಿಯಾಗಿ ನಿರ್ವಹಿಸಿಕೊಡಬೇಕು ಅಂತೇಳಿ ಈ ನಮ್ಮ ಕಮಿಟಿ ಸಮಾವೇಶದ ಉದ್ಘಾಟನೆಯನ್ನು ನಮ್ಮ ಹೋರಾಟ ಸಮಿತಿಯ ಸ್ವಾಗತ ಸಮಿತಿ ಅಧ್ಯಕ್ಷರು ವಿಜಯಪುರ ಶಾಸಕರಾದ ಬಸವ ಪಾಟೀಲ್ ಅವರು ನೆರವೇರಿಸುತ್ತಿದ್ದಾರೆ. ಆ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಜಿಲ್ಲೆಯ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್, ಹಿರಿಯ ಸಹಕಾರಿಗಳು, ಮಾಜಿ ಸಚಿವರಾಗಿರ್ತಕ್ಕಂಥ AB ಪಾಟೀಲ್ ಅವರು, ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು, ಪ್ರಕಾಶ್ ಹುಕ್ಕೇರಿ ಅವರು, ಮಹೇಶ್ ಕುಮಟಳ್ಳಿ ಅವರು, ಶಶಿಕಾಂತ್ ನಾಯ್ಕ ಅವರು ಮತ್ತು ಈ ಜಿಲ್ಲೆಯ ವಿಶ್ವನಾಥ್ ಅನೇಕರು ಆ ಒಂದು ಹಿರಣ್ಣ ಕಡಾಡಿ, ಮುಖ್ಯವಾಗಿ ನಮ್ಮ ಸಂಸದರಾಗಿರ್ತಕ್ಕಂಥ ಹಿರಣ್ಣ ಕಡಾಡಿ ಅವರು ಎಲ್ಲರೂ ಸಹ ಆ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತೇಳಿ ಈಗಾಗಲೇ ಅವರು ಸಹಮತ ವ್ಯಕ್ತಪಡಿಸ್ತಾರೆ. ಉದ್ದೇಶ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ಈಗಾಗಲೇ ಪಂಚಮಸಾಲಿ ಮೀಸಲಾತಿ ಹೋರಾಟ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಒಂದು ದಿನ, 1 ಗಂಟೆ, 1 ನಿಮಿಷ, 1 ಸೆಕೆಂಡು ವ್ಯಕ್ತ ಮಾಡಲಾರ್ದೇ ನಿರಂತರ ಹೋರಾಟ ಮಾಡಬೇಕು. ಹಾಗಾಗಿ 2012ನೇ ಇಸ್ವಿಯಲ್ಲಿ ಮೊದಲನೇ ಹಂತದ ಹೋರಾಟ ಮಾಡಿದ್ವಿ. 2020ನೇ ಇಸ್ವಿಯಲ್ಲಿ 2ನೇ ಹಂತದ ಹೋರಾಟ, 2020ನೇ ಇಸ್ವಿ ಡಿಸೆಂಬರ್ನಲ್ಲಿ 3ನೇ ಹಂತದ ಹೋರಾಟ, 2021ರಲ್ಲಿ 4ನೇ ಹಂತದ ಹೋರಾಟ ಕೂಡಲ ಸಂಘದಿಂದ ಪಾದಯಾತ್ರೆ ಮಾಡಿದ್ವಿ. ಆ ಪಾದಯಾತ್ರೆ ಕರ್ನಾಟಕದ ಪಂಚಮಸಾಲಿಯನ್ನು ಬಡಿದೆಬ್ಬಿಸುವಂಥ ಹೋರಾಟವಾಯಿತು. ಇಡೀ ಪ್ರಪಂಚಕ್ಕೆ ಪಂಚಮಸಾಲಿಗಳನ್ನು ಪ್ರಥಮ ಬಾರಿಗೆ ಪರಿಚಯಿಸುವಂಥ ಒಂದು ದೊಡ್ಡ ಸಮಾವೇಶವಾಯಿತು. 5ನೇ ಹಂತದ ಹೋರಾಟವನ್ನು ಸಹ ನಾವೆಲ್ಲ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. 6ನೇ ಹಂತದ ಹೋರಾಟವನ್ನು ನಿಪ್ಪಾಣಿಂದ ಶುರು ಮಾಡಿದ್ವಿ. 7ನೇ ಹಂತದ ಹೋರಾಟವನ್ನು ವಕೀಲರ ಸಂಘದ ಹೋರಾಟವನ್ನು ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಆರೋಗ್ಯದಲ್ಲಿ ಶುರು ಮಾಡಲಾಗ್ತದೆ. ಅಂದರೆ ಉದ್ದೇಶ ಏನಪ್ಪ ಅಂದರೆ ಯಾವುದೇ ಸರ್ಕಾರ ಬರಲಿ, ಯಾರೇ ಮುಖ್ಯಮಂತ್ರಿ ಬರಲಿ, ಏನು ಪ್ರಮಾಣ ಮಾಡಿ ನಾವೇನು ಹೋರಾಟ ಮಾಡಿದ್ವಿ, ಮೀಸಲಾತಿ ಆದೇಶ ಪತ್ರ ನಮ್ಮ ಕೈಗೆ ಸಿಗೋವರೆಗೂ ಹೋರಾಟ ಅಂತೇಳಿ ಪ್ರಮಾಣ ಮಾಡಿದ್ವಿ. ಆ ಪ್ರಕಾರ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಬೇಕು. ಯಾವ ಸರ್ಕಾರ ಮೀಸಲಾತಿ ಕೊಡಲಿ ಬಿಡಲಿ, ಒತ್ತಡ ಮತ್ತು ಅಕ್ಕೊತ್ತಾಯವನ್ನು ಬಿಡೋದು ಬೇಡ. ಮುಂದೆ ಭಗವಂತ ಕೊಟ್ಟೇ ಕೊಡ್ತಾನೆ. ಈಗಾಗಲೇ ನಮಗೆ ಹಿಂದಿನ ಸರ್ಕಾರದಲ್ಲಿ 2D ಮೀಸಲಾತಿ ಘೋಷಣೆಯಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದು ಅಷ್ಟಾಗಿ ಬರಲಿಲ್ಲ. ಹಾಗಾಗಿ ಈ ಸರ್ಕಾರಕ್ಕೂ ಒತ್ತಡ ಆಗಿದ್ವಿ. ಕಳೆದ ಸುವರ್ಣ ವಿಧಾನಸೌಧದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶವನ್ನು ಲಕ್ಷಾಂತರ ಜನ ಸೇರಿದಾಗ ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಆಯಿತು. ಇದೆಲ್ಲ ಕೈಗಟ್ಟಗಳಿಗೂ ಸಹ ಹೋರಾಟ ಬಿಡಬಾರ್ದು. ಹೋರಾಟ ಉಳಿಸುವಂಥ, ಹೋರಾಟವನ್ನು ಬೆಳೆಸುವಂಥ ಹಕ್ಕನ್ನು ಪಡೆಯಲಿಕ್ಕೋಸ್ಕರವಾಗಿ ಮತ್ತೆ ಹೋರಾಟವನ್ನು ಶುರು ಮಾಡಲಾಗ್ತದೆ. ಹಾಗಾಗಿ ನಮ್ಮ ಜಿಲ್ಲೆಯ ಜನತೆ, ನಾಡಿನ ಎಲ್ಲ ನಮ್ಮ ಸಮಾಜದ ಪದಾಧಿಕಾರಿಗಳು ತಾವೆಲ್ಲರೂ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಬೆಳಗ್ಗೆ 11 ಗಂಟೆಗೆ ಆರೋಗ್ಯ ಕ್ಲಾಸ್ನಿಂದ ಒಂದು ಬೃಹತ್ ಮೆರವಣಿಗೆ ನಡೆಯುತ್ತೆ. ಅದಾದ ನಂತರ 12 ಗಂಟೆಗೆ ಸರಿಯಾಗಿ ನಮ್ಮ ಋಷಭೇಂದ್ರ ಲೀಲಾಮಠದಲ್ಲಿ, ಚನ್ನ ಋಷಭೇಂದ್ರ ಲೀಲಾಮಠದಲ್ಲಿ ಬೃಹತ್ ಪ್ರಮಾಣದ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ನಡೀತಾ ಇದೆ. ಹಾಗಾಗಿ ಮಾಧ್ಯಮದವರು
ಈ ಒಂದು ವರದಿಯನ್ನು ರಾಜ್ಯ ಮಟ್ಟದ ವರದಿಯನ್ನಾಗಿ ಮತ್ತೆ ಹೋರಾಟ ಶುರುವಾಗಿದ್ದ ಸಂದೇಶ ಕೊಡುವಂಥ ಸಂದರ್ಭ, ಜಾತಿಗಳಿರುವಂಥ ಈ ವಿಪ್ಲವ ಸಂದರ್ಭದಲ್ಲಿ ಈ ಸಮಾಜ ಹೋರಾಟಕ್ಕೆ ಅಣಿಯಾಗಿದೆ ಸಂದೇಶವನ್ನು ಕೊಡುವಂಥ ಪ್ರಯತ್ನ ತಾವು ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಈ ಒಂದು ಹೋರಾಟ ಸಮಾವೇಶದ ಯಶಸ್ಸಿಗೋಸ್ಕರವಾಗಿ ನಮ್ಮ ಅನೇಕ ಸಮಿತಿಗಳನ್ನು ಮಾಡಲಾಗಿದೆ. ಇಲ್ಲಿ ಸ್ವಾಗತ ಸಮಿತಿ ಹಿರಿಯರು ಮತ್ತು ಶೆಟ್ಟಿಯವರನ್ನು, ಕಾರ್ಯದರ್ಶಿಯವರನ್ನು, ತಕ್ಕಣ್ಣವರನ್ನು ಮಾಡಿ ಮತ್ತು ಇಡೀ ಪಟ್ಟಣ ಪ್ರದೇಶವನ್ನು ಮಾಡಲಾಗಿದೆ. ಜೊತೆಯಲ್ಲಿ ವಿವಿಧ ಸಮಿತಿಗಳು ಮಾಡಲಾಗಿದೆ. ದಾಸೋಹ ವೇದಿಕೆ, ಮೆರವಣಿಗೆ, ಬೈಕ್ ರ್ಯಾಲಿ ಮತ್ತು ಪ್ರಸಾದ ವಿತರಣಾ ಸಮಿತಿ, ಸ್ವಚ್ಛತಾ ಸಮಿತಿ ಮಾಡಲಾಗಿದೆ. ಎಲ್ಲರೂ ಸಹ ಸಕ್ರಿಯವಾಗಿರುತ್ತದೆ. ಹಾಗಾಗಿ ಸಮಾಜ ಬಾಂಧವರು ಇವೆರಡು ಸಮಕ್ಕೆ ಸರಿಯಾಗಿ ಇದು ನಿಮ್ಮ ತಾಲೂಕಿನ ಗೌರವ, ನಿಮ್ಮ ತಾಲೂಕಿನಿಂದ ಹೋರಾಟ ಶುರುವಾದ್ರಿಂದ ಅದು ಒಂದು ಯಶಸ್ಸನ್ನು ಕಾಣುತ್ತೆ. ಸುಮಾರು 10 ರಿಂದ 20 ಸಾವಿರಕ್ಕಿಂತ ಹೆಚ್ಚು ಜನ ಸೇರಿ ಇನ್ನು ಕರ್ನಾಟಕದ 240 ತಾಲೂಕಿನ ಜನರಿಗೂ 224 ವಿಧಾನಸಭಾ ಕ್ಷೇತ್ರದ ಜನರಿಗೂ ಆರೋಗ್ಯ ಹೋರಾಟ ಮಾದರಿ ಹೋರಾಟ ಆಗುವಂತೆ ಸರ್ಕಾರದ ಮನಸ್ಸನ್ನು ಪರಿವರ್ತನೆ ಮಾಡುವ ಹಾಗೆ ಹೋರಾಟಕ್ಕೆ ತಾವು ತುಂಬಬೇಕು ಅಂತೇಳಿ ಈ ಒಂದು ಮಾಧ್ಯಮಗೋಷ್ಠಿ ಹಾಕೋತೀನಿ. ಮತ್ತು ಬರುವಂಥ ಎಲ್ಲ ಭಕ್ತರುಗಳಿಗೂ ಅದೇ ಮಟ್ಟದಲ್ಲಿ ದಾಸ ವ್ಯವಸ್ಥೆ ಮಾಡಲಾಗಿದೆ. ತಾವೆಲ್ಲ ಬಂದು ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಬರುವಂಥ ಒಂದು ಮೆರವಣಿಗೆಯಲ್ಲಿ ಸಮಾಜದ ತಾಯಿಯಂದು ಆರೋಗ್ಯ ಮಹಿಳಾ ಕದಿರ ವೇದಿಕೆ ಬಳಗದವರು ತಲೆ ಮೇಲೆ ರೊಟ್ಟಿ ಹಿಡ್ಕೊಂಡು ಭಾಗವಹಿಸ್ತಾರೆ. ಯುವಕರು ಬೈಕ್ ಹಿಡ್ಕೊಂಡು ಭಾಗವಹಿಸ್ತಾರೆ. ಇಂಥ ಅರ್ಥಪೂರ್ಣ ಸಮಾವೇಶಕ್ಕೆ ತಾವೆಲ್ಲ ಸಾಕ್ಷಿ ಆಗಬೇಕು ಅಂತೇಳಿ ಮತ್ತೊಮ್ಮೆ ಮಾಧ್ಯಮಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡು ಎಲ್ಲ ಮಾಡ್ತೀವಿ. ಜೈ ಜಿಲ್ಲೆ, ಜೈ ಪಂಚಮಸಾಲಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.